ಮೊನ್ನೆ ಬೈ ಎಲೆಕ್ಷನ್ದು ನೋಡ್ತಾ ಇದ್ದೆ, ದಾವಣಗೆರೆ ಮತ್ತು ಬಾಗಲಕೋಟೆದು. ಎರಡೂ ಕಡೆ ಪ್ರಜಾಕೀಯ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ರು. ನೀವೇನು ಯಾವತ್ತೂ ಕೂಡ ಏನೂ ಮಾತಾಡಲಿಲ್ಲ. ಬಟ್ ಒಂದು ಕಡೆ 238 ಓಟ್ ಏನೋ ತಗೊಂಡಿದ್ರು, ಮತ್ತೊಂದು ಕಡೆ 400 ಚಿಲ್ಲರೆ ಏನೋ ಓಟ್ ತಗೊಂಡಿದ್ರು. ಹೌದೌದು. ಅಂದರೆ ಒಂದಷ್ಟು ಜನರು ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ ಪ್ರಜಾಕೀಯ ಅಂತ ಗೊತ್ತಾಯಿತು. ಆದರೆ ಅದಕ್ಕೊಂದು ಪುಷಪ್ ಬೇಕು. ನಾನು ಪದೇ ಪದೇ ಅದನ್ನೇ ಹೇಳ್ತಾ ಗೊತ್ತಾ, ನಾನು ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿದ್ದೆ, ಬಿಕಾಸ್ ಈ ಪ್ರಜಾಕೀಯ ಆ್ಯಪ್ ಮಾಡೋಣ ಅಂತ. ಆವಾಗ ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಬಂದರು, ಅದಕ್ಕೇನು ಇದು ಮಾಡಲಿಲ್ಲ, ಪಬ್ಲಿಸಿಟಿನೂ ಏನೂ ಮಾಡಿರಲಿಲ್ಲ. ನಿಂತ್ಕೊಂತೀವಿ ಸುಮ್ಮನೆ ಸರ್, ಯಾರೂ ನಿಂತ್ಕೊಳ್ಳದೆ ಇರಬಾರ್ದು ಅಂತ ನಿಂತ್ಕೊಂಡ್ರೆ ಅಷ್ಟೇ. ಯಾಕಂದರೆ ಬೈ ಎಲೆಕ್ಷನ್ ಯಾರೋ ನಿಂತಿದ್ದಾರೆ, ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಬಂದರು, ಅದಕ್ಕೋಸ್ಕರ ನಾನು ಕೊಟ್ಟೆ. ಯಾಕಂದರೆ ಅದು ಆಗಿ 3 ದಿನಕ್ಕೆ ಆ್ಯಪ್ ರಿಲೀಸ್ ಮಾಡಿದೆ. ಈ ಆ್ಯಪ್ ಆಗಿದ್ದರೆ ಅವ್ರಿಗೆ ಅದನ್ನು ಕೊಡ್ತಿರಲಿಲ್ಲ, ಈ ಆ್ಯಪಲ್ಲೇ ಬನ್ನಿ ಅಂತಿದ್ದೆ. ಹಾಗಾದರೆ ಈಗ GBAಗೂ ನೀವು ರೆಡಿ ಅಂತಿದ್ದೀರಾ. 2028 ವಿಧಾನಸಭಾ ಚುನಾವಣೆಗೂ ಕೂಡ 224 ಕ್ಷೇತ್ರಗಳಲ್ಲೂ ಉಪೇಂದ್ರ ಅವರ ಪ್ರಜಾಕೀಯ ಪಕ್ಷದಿಂದ ಅಭ್ಯರ್ಥಿಗಳು ಕಣಕ್ಕಿಳಿತಾರೆ ಸರ್. ಖಂಡಿತ ಅದರಲ್ಲಿ ಉಪೇಂದ್ರನೂ ಇಳಿತಾರೆ ಸರ್. ಖಂಡಿತ ಇಳಿತಾರೆ. ಓಕೆನಾ? ಅಲ್ಲ, ಬೆಂಗಳೂರಿಂದನ ಇಲ್ಲ ಹೊರಗಡೆನಾ ಸರ್? ನೋಡೋಣ. ಅದೇ ನಿಮ್ಮನ್ನೆಲ್ಲ ಕೇಳೇ ಇದು ಮಾಡೋಣ ಸರ್. ಪ್ರಜಾಕೀಯದಲ್ಲಿ ಒಬ್ಬ ಕ್ಯಾಂಡಿಡೇಟ್ ಆಗಬೇಕು ಅಂತಂದರೆ, ಅಥವಾ ತಮ್ಮ ಆ್ಯಪಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು, ಕ್ಲೇಮ್ ಮಾಡಬೇಕು ಅಂದರೆ ಏನಾದರೂ ಸ್ಪೆಷಲ್ ಕ್ವಾಲಿಟೀಸ್ ಆರ್ ಏನನ್ನ ನೋಡಿ ಆಯ್ಕೆ ಮಾಡ್ತೀವಿ? ಏನಿಲ್ಲಮ್ಮ, ಸಂವಿಧಾನದಲ್ಲಿ ಏನಿದೆ ಹೇಳಿ. ಉದಾಹರಣೆಗೆ ಸರ್, ಈಗ ಒಂದು ಕಾನ್ಸ್ಟಿಟ್ಯೂನ್ಸಿ, ಉದಾಹರಣೆಗೆ ಈಗ ಮಲ್ಲೇಶ್ವರಂ ಕಾನ್ಸ್ಟಿಟ್ಯೂನ್ಸಿಗೆ ಒಂದು 10 ಜನ ಕ್ಯಾಂಡಿಡೇಟ್ಸ್ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ನೀವು ಕೊಡಬೇಕಾಗಿರೋದು ಒಬ್ಬರಿಗೆ. ಸೊ ಈ 10 ಜನರಲ್ಲಿ ಹೆಂಗೆ ಸ್ಕ್ರೂಟಿನಿ ಮಾಡ್ತೀರಿ, ಏನು ನೋಡ್ತೀರಿ? ಕೇಳಿ, ಇದು ನಾನು ನೋಡಲ್ಲ. ಕೇಳಿ, ಸಂವಿಧಾನದಲ್ಲಿ ಬರೆದಿರೋದೇ ಎಜುಕೇಷನ್ ಇಷ್ಟು ಬೇಕು, ಹಿಂಗಿರ್ಬೇಕು ಹಂಗಿರ್ಬೇಕಲ್ಲ. ಸಿಂಪಲ್ಲಾಗಿ ಹೇಳಿದ್ದಾರೆ, ಅವನು ಭಾರತೀಯ ಪ್ರಜೆ ಆಗಿರಬೇಕು, ಅವನ ಮೈಂಡ್ ಸರಿ ಇರಬೇಕು. ಎರಡೇ ಬರ್ತಿರೋದು ಅದರಲ್ಲಿ. ಅಂದರೆ ಏನೋ ಅದೇನಂತಾರೆ ಅದಕ್ಕೆ, ಮಾನಸಿಕ ಸ್ಥಿಮಿತ ಇರಬೇಕು ಅಷ್ಟೇ. ಇದೆರಡೇ ಕ್ರೈಟೀರಿಯಾ ನೋಡಿ, ಎಷ್ಟು ಅದ್ಭುತವಾದಂಥ ಸಂವಿಧಾನ. ಯಾರು ಬೇಕಾದ್ರೆ ಎಲೆಕ್ಷನ್ ನಿಂತ್ಕೊಬೋದು ಪ್ರಜಾಪ್ರಭುತ್ವದಲ್ಲಿ ಅಂತ. ಅದು ಆ್ಯಸ್ ಇಟ್ ಈಸ್ ಯಾರು ಬೇಕಾದ್ರೆ ನಿಂತ್ಕೊಬೋದು. ಓಕೆನಾ? ನಿಂತ್ಕೊಂಡ್ರೆ ಏನಾಗುತ್ತೆ, ಅಲ್ಲಿ ಯಾವಾಗ ಕನೆಕ್ಟ್ ಆಗ್ತಾರೋ ಅಲ್ಲಿ ವೋಟರ್ಸು ಇರ್ತಾರೆ, ಇವರೂ ಇರ್ತಾರೆ. ಈಗ ಮಲ್ಲೇಶ್ವರಂ ಯಾರು ನಿಂತ್ಕೊಂಡ್ರೆ ಮಲ್ಲೇಶ್ವರಂ ಇವರೆಲ್ಲ ಅಲ್ರಿಗೆ ಬರ್ಬೋದು. ಆ ಆ್ಯಪ್ಗೆ ಬಂದರೆ ಅಲ್ಲಿ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ಡೈರೆಕ್ಟಾಗಿ ಆ ಮೊಬೈಲಲ್ಲೇ ಕಾಂಟ್ಯಾಕ್ಟ್ ಮಾಡ್ಬೋದು, ಫೇಸ್ಬುಕ್ಕಲ್ಲಿ ಮಾಡ್ಬೋದು. ಏನು ವಿಡಿಯೋ ಚಾಟ್ ಇದೆ ಅದರೊಳಗಡೆ, ವಿಡಿಯೋ ಚಾಟಲ್ಲಿ ಮಾತಾಡ್ಬೋದು. ಅವನ್ನ ನೋಡಿಬಿಟ್ಟು ಯಾರು ಬೆಟ್ರು ಅಂತ ಅವರೇ ರೇಟಿಂಗ್ ಕೊಡ್ತಾರೆ. ಜನನೇ ಹೈಯೆಸ್ಟ್ ರೇಟಿಂಗ್ ಯಾರು ಕೊಡ್ತಾರೋ ಅವ್ರಿಗೆ ನಾವು ಟಿಕೆಟ್ ಕೊಡ್ತೀವಿ. ಇಂಟರ್ನಲ್ ಸೆಲೆಕ್ಷನ್ ಪೊಲಿಟಿಕಲ್ ಪಾರ್ಟೀಸ್ ಅದನ್ನ ಇಂಟರ್ನಲ್ ಎಲೆಕ್ಷನ್ ಅಂತಾನೆ ಕರೀತಾರೆ. ಓ ಹಂಗ? ಓಕೆ ಸರ್, ನಿಮ್ಮ ಮಕ್ಕಳು ಇಬ್ರು ಹೆಂಗೆ ಸರ್? ಯಾರು ಥರ ಸರ್? ಯಾರು ನಿಮ್ಮ ಮಗ ಯಾರನ್ನ ಹೊತ್ತಾನೆ, ನಿಮ್ಮ ಮಗಳು ಯಾರನ್ನ ಹೊತ್ತಿದ್ದಾರೆ ಸರ್? ಅದು ಹೆಂಗಮ್ಮ ಹೇಳೋದು, ಹಂಗೆ ಗೊತ್ತಾಗಲ್ಲ. ಅಂದರೆ ನಾವು ಹೊರಗಡೆಯಿಂದ ನೋಡಿದಾಗ ಸರ್, ನಿಮ್ಮ ಮಗ ಒಂದು ಸ್ವಲ್ಪ ಭಾರಿ ಸಾಫ್ಟ್ ಕಾಣ್ತಾರೆ, ಮಗಳು ಒಂದು ಸ್ವಲ್ಪ ತುಂಬ ಇಂಡಿಪೆಂಡೆಂಟ್ ಇದ್ದಾರೆ ಅಂತ ಕಾಣುತ್ತೆ. ಸೊ ನೀವು ನಿಮ್ಮ ಮಕ್ಕಳನ್ನ ಹೆಂಗೆ? ಇಲ್ಲ, ಅವಳು ತುಂಬ ಇಂಟ್ರಾವರ್ಟ್. ಅವಳು ಮನೆ ಬಿಟ್ಟು ಬರಲ್ಲ, ಎಲ್ಲಿಗೆ ಕರೆದ್ರೂ ಬರಲ್ಲ. ಅವಳೊಂಥರ ಅವಳದೇ ಮೂಡಿ. ಅವಳು ಈ ಮೊನ್ನೆ ಒಂದು ಅದ್ಭುತವಾಗಿ ಹೇಳಿದ್ಲು. ಅವಳು ಹೆಂಗೆ ಅಂದರೆ, ಫಸ್ಟ್ ಆಫ್ ಆಲ್ ನಾನು ಯಾರು ಅಂತ ನನಗೆ ಗೊತ್ತಾಗಬೇಕು, ಆಮೇಲೆ ನಾನು ಏನು ಮಾಡೋದು ಯೋಚನೆ ಮಾಡ್ತೀನಿ ಅಂತ. ತಂದೆಗೆ ತಕ್ಕ ಮಗಳು. ಅಲ್ಲ, ನನಗೆ ಆಶ್ಚರ್ಯ ಅನ್ನಿಸ್ತು ನಿಜವಾಳು. ಏನಮ್ಮ ನೀನು ಕಂಡಿಡ್ಕೊಂತಿದ್ಯಾ, ನನಗೆ ಇನ್ನೂ ಕಂಡಿಡ್ಕೊಳಕ್ಕಾಗಿಲ್ಲ ಅಂತ. ಅದೇ ಮೋಸ್ಟ್ಲಿ ಇನ್ಫ್ಲೂಯೆನ್ಸ್ ಇರಬೇಕು. ಇವನು ಹಂಗಲ್ಲ. ಇವನು ಹೆಂಗಂದ್ರೆ ಒಂಥರ ತುಂಬ ಇದು ಏನಂದರೆ, ಅವ್ನಿಗೇನಾದ್ರು ಜನರ ಹತ್ರ ಹೋಗ್ಬೇಕು, ಅವನದೇ ಜೀವನದಲ್ಲಿರೋದು, ಅವ್ನಿಗೆ ಖುಷಿ, ಎಲ್ಲರನ್ನೂ ಮೀಟ್ ಮಾಡೋದು, ಒಂದೇನೋ ಒಂದು ಫೋಟೋ ಹಾಕ್ಕೊಳ್ಳೋದು. ವೆರಿ ವೆರಿ ಲೈವ್ಲಿ ಇದು. ಅವನು ಅಂದರೆ ತಲೆ ಕೆಡಿಸ್ಕೊಳ್ಳಲ್ಲ, ಜಾಲಿ ಆರಾಮಾಗಿರ್ತಾನೆ, ಖುಷಿಯಾಗಿರ್ತಾನೆ. ಆ ಥರ ನಾನು ಹೇಳಿದ್ನಲ್ಲ, 4ನೇ ವಯಸ್ಸಲ್ಲೇ ಹೋಗಿ ಇದು ಏನೋ ನಮ್ಮ ದೇವಸ್ಥಾನದಲ್ಲಿ ಕೂತ್ಕೊಂಡ್ಬಿಡ್ತಿದ್ದ, ಹಿಂಗೆ ಕೂತ್ಕೊಂಡ್ಬಿಡ್ತಿದ್ದ ಹಿಂಗೆ. ನಾನು ಏನು ಮಾಡ್ತಿದ್ಯಾ ನೀನು? ಇಲ್ಲ, ನಾನು ಸುಮ್ಮನೆ ಕೂತೀನಿ, ಚೆನ್ನಾಗಿದೆ. ಆ ಥರ ಗೊತ್ತಿಲ್ಲ, ಮುಂದೆ ಏನಾಗ್ತಾರೆ ಅಂತ ಗೊತ್ತಿಲ್ಲ. ನಾನು ಅವ್ರಿಗೆ ಬಿಟ್ಟಿದ್ದೀನಿ, ನಿಮ್ಗೇನು ಅನ್ಸುತ್ತೋ ಮಾಡಿ ಅಂತ. ಸರ್, ನನ್ನ ಕೊನೆ ಭಾಳ ವರ್ಷಗಳು ಇದು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಅದರ ಮಧ್ಯದಲ್ಲಿ ಅದು ಬರುತ್ತಲ್ಲ ಸರ್, ಕೋರಸ್, ಅದು ಏನು ಸರ್? ಕರೆಕ್ಟಾಗಿ ಹೇಳಿ ಸರ್. ಬಾ ವಿ ಲವ್ ಯು ಬಾ ಅಂತ. ಬಾ ವಿ ಲವ್ ಯು ಬಾ. ಓಕೆ ಸರ್. ಅದು ಆ್ಯಕ್ಚುಲಿ ಬಾ ಐ ಲವ್ ಯು ಬಾ ಅನ್ನೋ ಥರ ಇದೆ ಅದು. ಅಲ್ಲ, ಅದು ಬೇರೆ ಥರ ಅನ್ಕೊಂಡಿದ್ರೆ ಬೇರೆ ಥರನೇ ಪ್ರಚಾರ ಆಗ್ತಾ ಇದೆ, ಅದಕ್ಕೆ ಕೇಳಿದೆ. ಅಲ್ಲ ಸರ್, ನೀವು ಯಾವಾಗಲೂ ಕೂಡ ಒಂದರ್ಥದಲ್ಲಿ ಯಾವುದೂ ಮಾಡಲ್ಲ ಸರ್. ಅಂದ್ರೆ ನೀವು ಹೆಂಗ್ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ, ಜನರಿಗೆ ಬಿಡ್ತೀರಾ, ಅದರಲ್ಲೂ ಪ್ರಜಾಕೀಯ ಮಾಡ್ತೀರಾ ನೀವು, ಪ್ರಜೆಗಳಿಗೆ ಬಿಡ್ತೀರಿ, ನೀವು ಹೆಂಗಾದ್ರೂ ಅರ್ಥ ಮಾಡ್ಕೊಳ್ಳಿ ಅಂತ. ಸೊ ಇದನ್ನ ಜನ ತಮ್ಗೆ ಹೆಂಗ್ ಬೇಕೋ ಹಂಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಕೇಳಿದ್ರೆ ಅದ್ರ ನಿಜವಾದ ಅರ್ಥ ಇಲ್ಲಮ್ಮ. ಅದು ಒಂದ್ ರೀತಿ ಸತ್ಯನೂ ಕೂಡ. ಇವಾಗ ನಾವು ಕೂಡ ಅಷ್ಟೇ, ನಿಮ್ಮ ಅಭಿಪ್ರಾಯಕ್ಕೂ ಒಂದು ವ್ಯಾಲ್ಯೂ ಬೇಕಲ್ಲ. ನನ್ನ ಅಭಿಪ್ರಾಯ ನಿಮ್ಮ ತಲೆ ಮೇಲೆ ಹೇರಬಾರದು. ಇವಾಗ ನೀವು ಕೇಳ್ರಿ, ಅದಕ್ಕೆ ನಾನು ತಿಳ್ಕೊಬೇಕು ಅಂತ ನಿಮ್ಮನ್ನು ಕೇಳಿದ್, ಹೆಂಗ್ ಹೋಗ್ಬೇಕು, ಹೆಂಗ್ ಕನೆಕ್ಟ್ ಮಾಡಬೇಕು ಅಂತ ನೀವೇ ಹೇಳ್ಬಿಟ್ರಿ. ಕೊನೆಗೆ ಅದು ಮಾಡ್ಬೇಡ್ರಿ, ನೀವು ಇದನ್ನೇ ಮಾಡಿ ಅಂದ್ರಿ ನೀವು. ಸೊ ದಟ್ ಈಸ್ ಆಲ್ ಆಕ್ಚುಲಿ ದ ಬ್ಯೂಟಿ ಈಸ್
ರಿಸೀವ್ ಮಾಡೋದ್ರಲ್ಲಿ ತುಂಬ ಖುಷಿ ಇದೆ. ಯಾಕಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಅಭಿಪ್ರಾಯ ಇದೆ, ಒಬ್ಬೊಬ್ರು ಯುನೀಕ್ ಪೀಸ್ಗಳು ಈ ಪ್ರಪಂಚದಲ್ಲಿ. ಅದು ಯಾರು ಹೇಳ್ತಾ ಇಲ್ಲ ಅಷ್ಟೇ. ಎಲ್ಲರೂ ಹೇಳಿದ್ರೆ ನೀನು ಸುಮ್ಮನೆ ಅವನ್ನ ಫಾಲೋ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ ಅಷ್ಟೇ ಹೊರತು ನೀನು ಯುನೀಕ್ ಗ್ರೇಟ್ ಅಂತ ಹೇಳೋರೇ ಕಷ್ಟ ಆಗ್ಬಿಟ್ಟಿದೆ ಇವಾಗ. ಸಾಮಾನ್ಯರು ಮಾಡಾಕ್ಬಿಟ್ಟಿದೆ ನಮ್ಮನ್ನ. ಅಲ್ಲ ನಮಗೂ ಭಾಳ ಬ್ರೇನಿಗೆ ಭಾಳ ಟೆನ್ಷನ್ ಕೊಟ್ರಿ ಬಿಡಿ ಸರ್. ನಾನು ಅಷ್ಟೊಂದು ಟೆನ್ಷನ್ ಕೊಟ್ಟ ಅಂಥದ್ದೇನು ಹೇಳಿದೆ ನಾನು? ಎಸ್ ಉಪ್ಪಿ ಸರ್, ಥ್ಯಾಂಕ್ ಯು ಸೋ ಮಚ್ ನೀವು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದು. ಯಾಕಂತಂದರೆ ನಿಮ್ಮ ಕಲ್ಪನೆ, ಪ್ರಜಾಕೀಯದ ಕಲ್ಪನೆ ತುಂಬ ಚೆನ್ನಾಗಿದೆ. ನಾನು ಯಾವುದೇ ಚಾನಲಲ್ಲಿದ್ದರೂ ನಿಮ್ಮ ಕಲ್ಪನೆಗೆ ಸಾಥ್ ಕೊಡುವಂಥ ಕಾರ್ಯವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಥ್ಯಾಂಕ್ ಯು. ಸೊ ಅಫ್ಕೋರ್ಸ್ ಈ ಚಾನಲಲ್ಲಿದ್ದಾಗಲೂ ಕೂಡ ಅದು ರಿಯಲ್ ಪ್ರಜಾಕೀಯ ಅಂತ 2.0 ವರ್ಷನ್ ಅಂತ ಮಾಡಿದ್ರಿ. ಸೊ ಅದಕ್ಕೂ ಕೂಡ ಅದನ್ನ ಜನಕ್ಕೆ ತಲುಪಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಿಮ್ಮನ್ನು ಇವತ್ತು ಇಲ್ಲಿ ಕರೆಸಿ ಮಾತಾಡ್ಸಿದ್ವಿ. ಏನಿಸ್ತು ಸರ್ ಓವರಾಲ್ ಕನ್ವರ್ಸೇಷನ್? ಇಲ್ಲ ತುಂಬ ಅದೇ ಹೇಳಿದ್ನಲ್ಲ, ಒಂದು 5 ಜನ ಟೀಚರ್ಸ್ ಮುಂದೆ ಸ್ಕೂಲ್ ಡೇಸ್ ಜ್ಞಾಪಕ ಬಂದ್ಬಿಡುತ್ತೆ ನನಗೆ. ಕೂತ್ಕೊಂಡು ಒಂದೊಂದು ಕೇಳ್ತಾ ಇದ್ರೆ ಏನು ನೆಕ್ಸ್ಟ್ ಕೇಳ್ತಾರೆ, ಹೆಂಗೆ ಆನ್ಸರ್ ಮಾಡೋದು ಅಂತ. ಸರ್ ಟು ಬಿ ಹಾನೆಸ್ಟು, ಉಪೇಂದ್ರ ಅವ್ರನ್ನ ಕರೆಸ್ಬೇಕು, ಪ್ರಜಾಕೀಯ ಪಕ್ಷದಿಂದ ನಾನು ಕಂಟೆಸ್ಟ್ ಮಾಡ್ತೀನಿ, ಸಾಕಷ್ಟು ಜನ ಪ್ರಜೆಗಳನ್ನ ಕಂಟೆಸ್ಟ್ ಮಾಡುವಂಗೆ ಮಾಡ್ತೀನಿ ಅಂತಕ್ಕಂಥ ಹೇಳಿಸ್ಕೊಂಡು TRP ತಗೋಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರಲಿಲ್ಲ. ಸೊ ಮೇಡಮು ಸರ್ಗಳು ಎಲ್ಲ ಹೇಳ್ದಂತೆ ನಮ್ಮ ಕಲೀಗ್ಸ್ ಎಲ್ಲನೂ ಅಂದರೆ ಆ ಕಾನ್ಸೆಪ್ಟ್ ಜನಕ್ಕೆ ಅರ್ಥ ಆಗಬೇಕು. ಇಲ್ಲ ಥ್ಯಾಂಕ್ ಯು. ನನಗೆ ಅದೇ ನೋಡಿ ನಿಮ್ಮೊಳಗೆಲ್ಲ ಇದೆ ಇದು. ನನಗೆ ಆಮೇಲೆ ನೀವೆಲ್ಲ ಕ್ವಶನ್ ಕೇಳ್ತಿರೋ ನನಗೆ ಒಂದು ಕಾಣಿಸ್ತಿದ್ದೇನು ಗೊತ್ತಾ, ಅಲ್ಲಿ ಆ ತವಕ ಬೇಗ ಆಗಬೇಕು ಅಂತ ನಿಮಗೆ. ಇನ್ನು ಬೇರೆ ಏನೂ ಕಾಣಿಸ್ತಿಲ್ಲ. ನನಗೆ ಪ್ರತಿಯೊಬ್ಬರು ಅದೇ ಹೇಳ್ತಾರೆ, ಎಲ್ಲ ಚೆನ್ನಾಗಿದೆ, ಬೇಗ ಆಗಬೇಕು ಏನಾರ ಮಾಡಿ ಅಂತ. ನಾನು ಬೇಗ ಆಗಬೇಕು ಅಂದರೆ ಎಲ್ಲೋ ರಾಂಗ್ ರೂಟು ಮಾಡಬಾರ್ದಲ್ವಾ? ಸ್ವಲ್ಪ ತಾಳ್ಮೆ ಬೇಕೇ ಬೇಕಿದ್ದು. ಸರ್ ಅದು ಜನಕ್ಕೆ ಬಂದ್ಬಿಡ್ತು ಅನ್ಕೊಳ್ಳಿ ಬೇಗ ಆಗಲಿ ಅಂತ, ಜನ್ಸಿಗೆ ಬಂದ್ಬಿಡ್ತು ಅನ್ಕೊಳ್ಳಿ ಬೇಗ ಆಗೋಗ್ಬಿಡುತ್ತದೆ. ಸರ್ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ತಗೊಂಡು ನೋಡಿ ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಹೌದೌದು. ಕರ್ನಾಟಕದಲ್ಲೂ ಕೂಡ ಆ ಬದಲಾವಣೆ ಆಗಬೇಕು ಅಂತಂದರೆ, ಎಸ್ಪೆಷಲಿ ಪ್ರಜಾಕೀಯದ ಮೂಲಕ ಆ ಬದಲಾವಣೆ ಆಗಬೇಕು ಅಂತಂದರೆ, ಸೊ ಉಪೇಂದ್ರ ಅವರು ಈಗ ನಮ್ಮ ಸಂದರ್ಶನದಲ್ಲಿ ನೀವು ಪ್ರಾಮಿಸ್ ಮಾಡ್ದಂಗೆ ನೀವು ನಿಲ್ಲಬೇಕು. ಖಂಡಿತ. ಇಲ್ಲ ಅದನ್ನು ನನಗೆ ಅನ್ನಿಸ್ತು. ಯಾಕೆ ಗೊತ್ತಾ, ಏನು ಗೊತ್ತಾ, ನನಗೆ ಆವಳು ಅನ್ಸೋದು ಏನಕ್ಕೆ ನಾನಂದರೆ, ನನಗೆ ಒಬ್ಬ ಸ್ಟಾರ್ ಅಂತ ಓಟ್ ಹಾಕ್ಬಿಡ್ತಾರೆ, ಅದಾಗಬಾರ್ದು ಅನ್ನೋ ಒಂದು ಆಸೆ ಇತ್ತು ನನಗೆ. ಆರ್ಟಿಸ್ಟು ಇವರು ನಮಗೆ ಗೊತ್ತಿರೋರು ಅಂತ ಓಟ್ ಹಾಕ್ತಾರೆ. ನನಗೆ ಏನಂದರೆ ನೀವು ಲಕ್ಷ್ಮೀನಾರಾಯಣ್ ನಿಂತರೂ ಜನ ಓಟ್ ಹಾಕಬೇಕು, ಯಾಕಂದರೆ ನಿಮ್ಮ ವಿಚಾರಕ್ಕೆ ಓಟ್ ಹಾಕ್ಬೇಕು ಅನ್ನೋ ಒಂದು ತುಂಬ ಲಾಂಗ್ ಇದನ್ನು ಯೋಚನೆ ಮಾಡಿದ್ದೆ. ಓಕೆ, ನಾವು ಹೇಳ್ದಂಗೆ ಈ ದಾರಿಲೇ ಹೋಗೋಣ, ನೋಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು. ಬರ್ತಾ ಇರಿ ಈ ವಿಚಾರಧಾರೆಗಳನ್ನು. ಅಕಸ್ಮಾತ್ ಏನಾರ ತಪ್ಪು ಮಾತಾಡಿದ್ರೆ ಕ್ಷಮಿಸಿ, ಅಕಸ್ಮಾತ್ ಏನಾರ ಇದಾಗಿದ್ರೆ ಆ ಎಕ್ಸೈಟ್ಮೆಂಟಲ್ಲಿ ಏನೋ ಮಾತಾಡಿರ್ತೀನಿ ಅಷ್ಟೇ. ಆ ಥರ ಏನಿಲ್ಲ ಸರ್. ಥ್ಯಾಂಕ್ ಯು. ನಾವು ಇಷ್ಟು ಜನ ಸೇರಿ ನಿಮ್ಮ ಪ್ರಶ್ನೆಗಳು ಕೇಳಿದ್ದಕ್ಕೆ ನೀವು ಯಾವ ಥರ ಫೀಲ್ ಆದರೂ ನಮ್ಗೆ ಗೊತ್ತಿಲ್ಲ. ಏನಾದರೂ ಅಡಚಣೆ ಆಗಿದ್ರೆ ಕ್ಷಮೆ ಇರಲಿ ಸರ್. ಥ್ಯಾಂಕ್ ಯು ಗುರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಸ್ಟುಡಿಯೋದಲ್ಲಿ ಕೂತು ನಿಮ್ಮ ವಿಚಾರಧಾರೆಗಳನ್ನು ಮುಕ್ತವಾಗಿ ನಮ್ಮ ಜೊತೆ ಚರ್ಚಿಸಿದ್ದಕ್ಕೆ. ವೀಕ್ಷಕರೇ, ನೋಡಿದ್ರಲ್ಲ ಇಷ್ಟೊತ್ತು ಪ್ರಜಾಕೀಯ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರಾದಂಥ ಉಪೇಂದ್ರ ಅವರ ಮನದಾಳದ ಮಾತುಗಳನ್ನು. ಅವರು ಖಂಡಿತವಾಗ್ಲೂ GBA ಎಲೆಕ್ಷನ್ ಇರ್ಬೋದು, ವಿಧಾನಸಭಾ ಎಲೆಕ್ಷನ್ ಇರ್ಬೋದು, ಅಥವಾ ಲೋಕಸಭಾ ಚುನಾವಣೆ ಇರ್ಬೋದು, ಎಲ್ಲದಕ್ಕೂ ಕೂಡ ಅವರೂ ಬಂದು ಮುಂದೆ ನಿಂತ್ಕೊತಾರೆ. ಅವರ ಪಕ್ಷದ ಮೂಲಕ ಕಂಟೆಸ್ಟೆಂಟ್ಸ್ಗಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಪ್ರಜಾಕೀಯ ಪಕ್ಷವನ್ನು 2.0 ವರ್ಷನ್ ಏನು ಶುರು ಮಾಡಿದ್ದಾರೆ ಅದನ್ನು ಮತ್ತೊಂದು ಮಟ್ಟಕ್ಕೆ ಕೊಂಡೊಯ್ಯುವಂತಹ ಒಂದು ಮಹತ್ವದ ನಿರ್ಧಾರವನ್ನು ಅವರು ಇವತ್ತು ತೊಗೊಂಡಿದ್ದೀನಿ ಅಂತಕ್ಕಂಥ ಮಾತನ್ನು ನಮ್ಮ ಸ್ಟುಡಿಯೋದಲ್ಲಿ ಹೇಳಿದ್ದಾರೆ. ಸೊ ಅವರ ಎಲ್ಲ ಕನಸುಗಳು ನನಸಾಗಲಿ, ಅವರ ಕನಸುಗಳನ್ನು ನನಸು ಮಾಡೋದಕ್ಕೆ ನಾವು ಕೂಡ ಸಾಥ್ ಕೊಡೋಣ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.